ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಆನ್ ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಆಫ್ ಮ್ಯಾಥ್ಸ್ ಫಾರ್ ಆರ್ಮಿ ಅಗ್ನಿವೀರ್ 2026 ಎಕ್ಸಾಮಿನೇಷನ್. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್. ಏನ್ ಮಾಡೋಣ ಇವತ್ತಿನ ಕ್ಲಾಸ್ ಅಲ್ಲಿ ಅಂದ್ರೆ 30 ಜೂನ್ 2025ದಲ್ಲಿ ಹೋದ ವರ್ಷ ಆದ್ರ ಒರಿಜಿನಲ್ ಅಗ್ನಿವೀರ್ ಜಿಡಿ ಕ್ವಶನ್ಸ್ ಮ್ಯಾಥ್ಸ್ ಕ್ವಶನ್ ಎಲ್ಲ 15 ಕ್ವಶನ್ಸ್ ನೋಡೋಣ. ಕ್ವಶನ್ ಪೇಪರ್ ಆ ಶಿಫ್ಟ್ ಸ್ವಲ್ಪ ಈಸಿ ಲೆವೆಲ್ ಇತ್ತು. ಸೊ ಲೆಟ್ ಸ್ಟಾರ್ಟ್ ಇಟ್. ಪ್ರತಿಯೊಂದು ಕ್ವಶನ್ ಜೊತೆ ಎಕ್ಸ್ಟ್ರಾ ಕ್ವಶನ್ ಹೇಳ್ತೀನಿ ನಿಮ್ಗೂ. ಸೊ ಲಾಸ್ಟ್ ಮಟ್ಟ ಎಲ್ಲಾ ಕ್ವಶನ್ಸ್ ಮಾಡ್ರಿ. ನೋಡ್ರಿ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಬಹಳ ಸಲ ಇಂಪಾರ್ಟೆಂಟ್ ಇದೆ. ಫಾರ್ಮುಲಾ ಡೈರೆಕ್ಟ್ ಇದು ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ನಮ್ದು ಆನ್ಸರ್ ಆಪ್ಷನ್ ನಂಬರ್. ನಿಮ್ದು ಎಕ್ಸಾಮ್ದಲ್ಲಿ ಎರಡನೇ ಫಾರ್ಮುಲಾ ಕೇಳಬಹುದು, a minus b the whole square. They can ask you this formula, my dear friends, a square plus b square. ಇಲ್ಲಿ ಮೈನಸ್ ಸೈನ್ ಅಂದ್ರೆ ಇಲ್ಲಿ ಮೈನಸ್ ಆಗಬೇಕು, ಮೈನಸ್ 2ab. ಇದು ಎರಡನೇ ಗೊತ್ತಿರಬೇಕು. ಮೂರನೇ ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೂ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಬಹಳ ಸಲ ಇದು ಕ್ವಶನ್ ಕೇಳ್ತಾ ನಿಮ್ಗೂ. ಫಾರ್ಮುಲಾ ಇದೆ a ಪ್ಲಸ್ ಬಿ ಬ್ರಾಕೆಟ್ a ಮೈನಸ್. ಸೊ ಈ ಎಲ್ಲ ಮೂರು ಫಾರ್ಮುಲಾಸ್ ಈಗ ಸ್ಟಾರ್ಟಿಂಗ್ ದಲ್ಲಿ ಫಸ್ಟ್ ಮಾಡ್ರಿ. ಇದಾದ ನಂತರ ಇನ್ನೊಂದು 2-3 ಫಾರ್ಮುಲಾಸ್ ಅದಾರ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೂ 100% ಅಲ್ಲಿ ಕೊಡೋಣ. ನೆಕ್ಸ್ಟ್ ಕ್ವಶನ್, ಪ್ರಪೋರ್ಷನ್ ದ ಕ್ವಶನ್, ರೇಷಿಯೋ ಅಂಡ್ ಪ್ರಪೋರ್ಷನ್ ಏನಿದೆ. ಎಕ್ಸ್ ರೇಷಿಯೋ 7:56:40. ಎಕ್ಸ್ ವ್ಯಾಲ್ಯೂ ಏನಿದೆ, ಏನ್ ಮಾಡಬೇಕು, ಎಕ್ಸ್ ರೇಷಿಯೋ 7 is equal to 56:40 ಇದೆ. ಎಕ್ಸ್ ಹೆಂಗ್ ತೆಗಿಬೇಕು ನೋಡ್ರಿ, ಈ ಹೊರಗಡೆಯಿಂದ ಔಟರ್ ನಂಬರ್ಸ್ ಮತ್ತು ಈ ಎರಡು ಸಂಖ್ಯೆ. ಸೊ ಈ ಎರಡು ಸಂಖ್ಯೆಯಲ್ಲಿ ಕಾಣುತ್ತೆ, ಆ ಸಂಖ್ಯೆ ಮೇಲ್ಗಡೆ ಇಂಟು ಮಾಡ್ರಿ. 7 into 56 ಏನ್ ಅರ್ಥ ಮಾಡ್ಬೇಕು. ಸೊ ಈ ಬಾರದಲ್ಲಿ ಎರಡು ಸಂಖ್ಯೆ ಆಧಾರ ಮೇಲ್ಗಡೆ ಇಡ್ರಿ, ಮತ್ತು ಕ್ವಶನ್ ಜೊತೆ ಏನು ಸಂಖ್ಯೆ ಇದೆ ಅದು ಕೆಳಗಡೆ ಇಲ್ಲಿ ಹಾಕ್ಬೇಕು. ಎಕ್ಸ್ ಇಂಟು 40 ಎಷ್ಟು, 40. ಆಮೇಲೆ ಸಿಂಪ್ಲಿಫೈ. ಎರಡು ನಂಬರ್ಸ್ ಮೇಲ, ಸಿಂಗಲ್ ನಂಬರ್ ಕ್ವಶನ್ ಜೊತೆ ಯಾವ ನಂಬರ್ ಇದೆ ಅದು ತೆಳಗಡೆ. ಈಗ ಸಿಂಪ್ಲಿಫೈ. ಯಾವ ಮಗ್ಗಿಂದ 4 10 4 10 40. 4 1 4 1 ಉಳಿದ 4 4 16. ಸೊ ಇದು 14 into 7 14 7 ಎಷ್ಟು, 98 ಇದೆ. ಇಲ್ಲಿ 10 98 ತೆಳಗಡೆ 10 ಹಾಕಿರಿ ಅಂದ್ರೆ ಪಾಯಿಂಟ್ ಕೊಡಬೇಕು. ಪಾಯಿಂಟ್ ಎಲ್ಲಿ ಕೊಡಬೇಕು, 9.8. ನಮ್ದು ಆನ್ಸರ್ ಆಪ್ಷನ್ ನಂಬರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಈಚ್ ಅಂಡ್ ಎವ್ರಿ ಒನ್. ದಿಸ್ ಈಸ್ ಅವರ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ ಬಹಳ ಈಸಿ ಕ್ವಶನ್. 48% ಇದೆ, ಅದು ಭಿನ್ನ ರಾಶಿದಲ್ಲಿ ಎಷ್ಟಾಗುತ್ತದೆ. ಪರ್ಸೆಂಟೇಜ್ ಶೇಕಡಾವಾರು ಅಂದ್ರೆ ಏನ್ರಿ, 48 ಡಿವೈಡೆಡ್ ಬೈ 100. ಎಸ್ ಏನ್ರಿ, 4 ಮಗ್ಗಿ ಯೂಸ್ ಮಾಡ್ರಿ. 4 1 4 2 4 25. ಸೊ ನಮ್ದು ಆನ್ಸರ್ 12 ಡಿವೈಡೆಡ್ ಬೈ 25 ಆಪ್ಷನ್ ನಂಬರ್. ಸೊ ಇದು ಗೊತ್ತಿರಬೇಕು. ನೋಡ್ರಿ, ಇದು ಎಕ್ಸ್ಟ್ರಾ ಕ್ವಶನ್ ಕೊಡ್ತೀನಿ ನಿಮ್ಗೂ. ಎಕ್ಸ್ಟ್ರಾ ಕ್ವಶನ್ ಏನ್ ಕೊಡ್ಬಹುದು, ಎಕ್ಸ್ಟ್ರಾ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಏನ್ರಿ, ಇದು ಕೊಡ್ತಾರೆ ಎಕ್ಸಾಮ್ ನಲ್ಲಿ. 12 ಡಿವೈಡೆಡ್ ಬೈ 25 ಕನ್ವರ್ಟ್ ಇಂಟು ಪರ್ಸೆಂಟೇಜ್ ಹೇಳ್ತಾರೆ. ಏನ್ರಿ, ಕನ್ವರ್ಟ್ ಇಂಟು ಪರ್ಸೆಂಟೇಜ್. ಕನ್ನಡದಲ್ಲಿ ಏನ್ರಿ, ಈ ಭಿನ್ನ ರಾಶಿಗೆ ಶೇಕಡಾವಾರದಲ್ಲಿ ಎಷ್ಟು ಆಗುತ್ತೆ ಹೇಳಬೇಕು. ಫಾರ್ 12 by 25 ಶೇಕಡಾವಾರು ಎಷ್ಟಿದೆ. ಏನ್ ಮಾಡ್ಬೇಕು, ಶೇಕಡಾವಾರು ಬೇಕು ಅಂದ್ರೆ ಇಂಟು 100 ಮಾಡ್ಬೇಕು. ಶೇಕಡಾವಾರು ಬೇಕು, ವಿ ವಾಂಟ್ ಪರ್ಸೆಂಟೇಜ್ ಅಂದ್ರೆ ಇಂಟು 100 ನೀವು ಹಾಕಬೇಕು. ಸೊ 25 1s 25 4s 12 4 12 4s 48%. ಎಷ್ಟು, 48% ನಮ್ದು ಆನ್ಸರ್. ಸೊ ಈ ಎರಡು ಕ್ವಶನ್ಸ್ ನಿಮ್ಗೆ ಗೊತ್ತಿರಬೇಕು. ಏನ್ರಿ ಗೊತ್ತಿರಬೇಕು, ಫ್ರಾಕ್ಷನ್ಸ್ ಬೇಕು, ಭಿನ್ನ ರಾಶಿ ಬೇಕು ಅಂದ್ರೆ ಡಿವೈಡ್ ಬೈ 100. ಪರ್ಸೆಂಟೇಜ್ ಬೇಕು ಅಂದ್ರೆ ಇಂಟು 100 ಬೈ ಹಾರ್ಟ್ ಮಾಡ್ರಿ. ಎರಡು ಕ್ವಶನ್ಸ್
ಬ್ಯಾಟ್ ಮಾಡಿ. ಮುಂದಿನ ಕ್ವಶನ್ ಈಸಿ ಕ್ವಶನ್, ಏಜಸ್, ವಯಸ್ಸಿನ ಮೇಲೆ ಈ ಕ್ವಶನ್ ಇದೆ. ಎ ಮತ್ತು ಬಿ ಯ ನಡುವಿನ ಈಗಿನ ವಯಸ್ಸು ಅನುಪಾತ ಕೊಟ್ಟಾರ 5:2. ಎ ಮತ್ತು ಆಮೇಲೆ ನೋಡ್ರಿ ಬಿ 18 ವರ್ಷ, ಬಿ ಏಜ್ ಕೊಟ್ಟಾರ ಎಷ್ಟಿದೆ 18 ವರ್ಷ, 18 ಇಯರ್. ಎ ಈಗಿನ ವಯಸ್ಸು ಎಷ್ಟಿದೆ, ವಾಟ್ ಈಸ್ ದ ಏಜ್ ಆಫ್ ಎ, ಕ್ವಶನ್ ಮಾರ್ಕ್ ಹಾಕ. ಈಗ ನಿಮ್ಗೆ ಗೊತ್ತಿದೆ 2 ಅಂದ್ರೆ 18, 5ಕ್ಕೆ ಎಷ್ಟು, 5 ಎಷ್ಟಲೇ 18 ಆಗುತ್ತೆ, ಸಾರಿ 2 ಎಷ್ಟಲೇ 2 9s 18, 2 9ಲೇ 18. ಇದೇ ಸೇಮ್ ಸಂಖ್ಯೆ ಇಲ್ಲಿ ಇಂಟು ಮಾಡ್ರಿ, 5 9s 5 9ಲೇ 45. ನಮ್ದು ಆನ್ಸರ್ 45. ಆಪ್ಷನ್ ನಂಬರ್ 3 ದಲ್ಲಿದೆ. ಆಪ್ಷನ್ ಒಂದ್ ಪ್ರಶ್ನೆಯಲ್ಲಿ ಏನ್ ಮಾಡ್ತಾರ, ಮೊತ್ತ ಕೊಡ್ತಾರ. ಎ ಮತ್ತು ಬಿ ಯ ಮೊತ್ತ ಇದೆ, ಮೊತ್ತ ಕೊಟ್ಟಾರ ಅಂದ್ರೆ 5 + 2 7 ಬರಿಬೇಕು. 7 ಅಂದ್ರೆ ಎಷ್ಟು, ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಏನ್ರಿ, ನಡುವಿನ ವ್ಯತ್ಯಾಸ ಕೊಡಬಹುದು. ಎ ಮತ್ತು ಬಿ ಯ ನಡುವಿನ ವ್ಯತ್ಯಾಸ, ಡಿಫರೆನ್ಸ್ ಆಫ್ ಎ ಅಂಡ್ ಬಿ, ಆ ಕೇಸ್ ಈ ಎರಡು ಸಂಖ್ಯೆ ಮೈನಸ್ ಮಾಡಬೇಕು. ರಿಮೆಂಬರ್ ದಿಸ್ ಕ್ವಶನ್. LCM, ಈ ಎಲ್ಲಾ ಸಂಖ್ಯೆ LCM ಹೇಳಬೇಕು. 21 4 28 ಆಮೇಲೆ 42. LCM ನೋಡೋಣ. LCM ಏನಿದೆ, ಯಾವ ಸಂಖ್ಯೆ ಕಾಮನ್ ಇದೆ, 4ರಿಂದ 4 1 4, 4 7 4, ಇದು ಆಗಂಗಿಲ್ಲ. 2ರಿಂದ ಬೇಕಾದ್ರೆ ಡಿವೈಡ್ ಮಾಡೋಣ. 2ರಿಂದ ಡಿವೈಡ್ ಮಾಡ್ರಿ ಫಸ್ಟ್. 2 2s 4, 2 14s, 2 2s 2 1s. ಇದು ಡಿವೈಡ್ ಆಗಂಗಿಲ್ಲ, ಹಂಗ ಬರೀರಿ. ಆದ ನಂತರ ನೆಕ್ಸ್ಟ್ ಈ ಎರಡು ಸಂಖ್ಯೆಯಲ್ಲಿ 2 ಕಾಮನ್ ಇದೆ, 2 1 2 7, ಇದು ಹೋಗಂಗಿಲ್ಲ, ಹಿಂಗೆ ಬರೀರಿ. 21 ಇಲ್ಲಿ 21. ಈಗ 21 ಮತ್ತು 7ದಲ್ಲಿ 7 ಇದೆ ಕಾಮನ್, 7ರಿಂದ ಡಿವೈಡ್, 7 3 7 1 7 3. ಈಗ 3 ಕಾಮನ್ ಇದೆ, 3ರಿಂದ ಡಿವೈಡ್ ಮಾಡೋಣ. 3 1 3 3 1 3 3 1 3. I'll take it little up. I'll take it up. So 3 1 3, ಇದು 1 ಆಗಿದೆ, ಇದು 1, 3 1 3. ಎಲ್ಲಾ ಸಂಖ್ಯೆ ಈ ಕಡೆಯಿಂದ ಇಂಟು ಮಾಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. 2 2s 4, 4 7s 28, 28 3s ಎಷ್ಟು 84. ಎಷ್ಟು 84. ಎಲ್ಲಾ ಸಂಖ್ಯೆ ಇಂಟು ಮಾಡ್ರಿ, 84 ನಮ್ದು ಆನ್ಸರ್. 84 ಇದು ನಮ್ದು ಆನ್ಸರ್. This is our answer for the question here. I hope this is clear to each and everyone. ಈಗ ನಿಮ್ದು ಕ್ವಶನ್ ಶಾರ್ಟ್ ಟ್ರಿಕ್ ಏನಿದೆ ಈ ಪ್ರಶ್ನೆಗೆ, ಎಸ್ ದೇರ್ ಇಸ್ ಅ ಶಾರ್ಟ್ ಟ್ರಿಕ್. ನಿಮ್ದು ಕ್ವಶನ್ ಈ ಪ್ರಶ್ನೆ ಸಾಲ್ವ್ ಮಾಡಾಗ ಯಾವುದೇನು ಶಾರ್ಟ್ ಟ್ರಿಕ್ ಐತಿ, ಎಸ್ ಶಾರ್ಟ್ ಟ್ರಿಕ್ ಇದೆ. ಹೆಂಗ್ ಮಾಡಬೇಕು ಶಾರ್ಟ್ ಟ್ರಿಕ್, ಮೆಥಡ್ ನಂಬರ್ 2. ಇದರಲ್ಲಿ ದೊಡ್ಡ ಸಂಖ್ಯೆ ಮೇಲೆ ಫೋಕಸ್ ಮಾಡ್ರಿ. ದೊಡ್ಡ ಸಂಖ್ಯೆ ಯಾವಿದೆ 42. ನಮ್ದು ಆನ್ಸರ್ 42ಗೆ ಏನ್ ಮಾಡ್ರಿ, ನೀವು ಚೆಕ್ ಮಾಡಿರ್ಬೇಕು. 42 28ರಿಂದ ಡಿವೈಡ್ ಆಗುದಿಲ್ಲ. 28 ಮಗ್ಗಿಯಲ್ಲಿ 42 ಬರಂಗಿಲ್ಲ. ಇದು ನಮ್ದು ಆನ್ಸರ್ ಇಲ್ಲ. ಈ ದೊಡ್ಡ ಸಂಖ್ಯೆಗೆ ಇಂಟು 2 ಮಾಡ್ರಿ. ಈಗ 42 ಇಂಟು 2 84. ಎಷ್ಟು 84. 84 ಚೆಕ್ ಮಾಡ್ರಿ. 28ರಿಂದ ಹೋಗುತ್ತೆ, ಎಸ್ 28ರಿಂದ ಹೋಗುತ್ತದೆ. 4 ಮಗ್ಗಿಯಲ್ಲಿ ಬರುತ್ತೆ, 21 4ಲೇ ಬರುತ್ತೆ. ಸೊ ಇದೇ ನಮ್ದು ಆನ್ಸರ್ 84. ಇದು ಮೆಥಡ್ ನಂಬರ್ 2, ದೊಡ್ಡ ಸಂಖ್ಯೆ ಮೇಲೆ ಹೋಗಿ. ಎಕ್ಸ್ಟ್ರಾ ಕ್ವಶನ್ ಇನ್ನೊಂದು ತಗೋರಿ. ಈ ಎಲ್ಲಾ ಸಂಖ್ಯೆಯ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕೇಳ್ತಾರೆ ನಿಮ್ಗೂ ಎಕ್ಸಾಮ್ಸ್ ಅಲ್ಲಿ. HCF ಎಷ್ಟಿದೆ, ಸೊ HCF 21 4 28 ಮತ್ತು 42 ಹೈಯೆಸ್ಟ್ ಕಾಮನ್, ಸೇಮ್ ಪ್ರೊಸೆಸ್ ನೋಡ್ರಿ. ಈ 4 ಸಂಖ್ಯೆಯಲ್ಲಿ ಈ ಕಾಮನ್ ಏನಿಲ್ಲ, ಇದರಲ್ಲಿ ಇದೆ, ಇದರಲ್ಲಿ ಇದೆ, ಇದರಲ್ಲಿ ಇದೆ, 2ರಿಂದ ಹೋಗಬಹುದು. ಈ ಸಂಖ್ಯೆಯಲ್ಲಿ ಇದೆ, ಈ ಸಂಖ್ಯೆಯಲ್ಲಿ ಇದೆ, ಬಟ್ ಎಲ್ಲಾ ಸಂಖ್ಯೆಯಲ್ಲಿ ಏನು ಕಾಮನ್ ಇಲ್ಲ. ಅದಕ್ಕಾಗಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಮ್ದು 1 ಅಷ್ಟಾಗುತ್ತೆ. ಸ್ಟಾಪ್, ಅದಕ್ಕಿಂತ ಮುಂದೆ ಹೋಗ್ಬೇಡ, ಬರೀ 1. HCF ಯಾಕ್ರಿ, ಯಾಕಂದ್ರೆ ಏನು ಕಾಮನ್ ಇಲ್ಲ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಮ್ದು 1. ನಿಮ್ಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ನೋಡ್ರಿ, ಒಂದು ಎಕ್ಸ್ಟ್ರಾ ಕ್ವಶನ್ ಕೊಡ್ತೀನಿ ನಿಮ್ಗೂ. 12 ಮತ್ತು
12 and 16. ಎಲ್ ಸಿ ಎಂ ನೋಡ್ರಿ, ಆಮೇಲೆ ಎಚ್ ಸಿ ಎಫ್ ನೋಡೋಣ. 4 3s 4 4s. ಎಲ್ ಸಿ ಎಂ ದಲ್ಲಿ ಈ ಎಲ್ಲಾ ಸಂಖ್ಯೆ ಇಂಟು ಮಾಡಬೇಕು. 4 ಇಂಟು 3 ಇಂಟು 4, 4 3 12, 4 3s 12, 12 4s 48. ಅಂದ್ರೆ ಎಲ್ ಸಿ ಎಂ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೇಕಂದ್ರೆ 12 ಮತ್ತು 16, 4 3 4 4. ಇದರಲ್ಲಿ ಕಾಮನ್ ಇಲ್ಲ ಅಂದ್ರೆ ಸ್ಟಾಪ್ ಮಾಡಬೇಕು, ಇದಕ್ಕಿಂತ ಮುಂದೆ ಹೋಗಬೇಡ. ಬರೀ 4 ನಮ್ದು ಆನ್ಸರ್. ಇದು ಡಿಫರೆನ್ಸ್ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ದಲ್ಲಿ. ಮುಂದಿನ ಕ್ವಶನ್, 6ನೇ ಕ್ವಶನ್. ಆಯತದ ವಿಸ್ತೀರ್ಣ 35. ಆಯತ ಅಂದ್ರೆ ಇದು ಆಕೃತಿ ಏನಿದೆ, ಆಯತ. ಈ ಏರಿಯಾ ಕೊಟ್ಟಾರ ನಮ್ಗೆ. ಎಷ್ಟು ಏರಿಯಾ ಕೊಟ್ಟಾರ? 35. ಉದ್ದ 7 ಸೆಂಟಿಮೀಟರ್. ಆಯತದ ಪರಿಧಿ ಅಂದ್ರೆ ಸುತ್ತಳತೆ ಎಷ್ಟಿದೆ? ಈಗ ಸುತ್ತಳತೆ ಅಂದ್ರೆ ಎಲ್ಲಾ ಔಟ್ಸೈಡ್ ಪ್ಲಸ್ ಮಾಡಬೇಕು. ನಮ್ಗೆ ಗೊತ್ತಿದೆ ವಿಸ್ತೀರ್ಣ ಏರಿಯಾ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಇದು 7 ಎಷ್ಟಲ್ಲೇ 7 ಎಷ್ಟಲ್ಲೇ 35. 7 5s 35. 7 5ಲೇ 35. ಅದಕ್ಕಾಗಿ ಇಲ್ಲಿ ಏನು ಬರೀಬೇಕು ನೀವು? 5. 7 5s 35. ಸುತ್ತಳತೆ ಅಂದ್ರೆ ಈಗ ಎಲ್ಲ ಬೌಂಡ್ರಿ ಪ್ಲಸ್ ಮಾಡಬೇಕು. ಇದು 7, ಇದು 5 ಅಂದ್ರೆ ಇದು 7, ಇದು 5. ಈ 7 + 5 12. ಈ 7 + 5 12. 12 12 ಎಷ್ಟು? 24. ನಮ್ದು ಪೆರಿಮೀಟರ್ ಸುತ್ತಳತೆ ಎಷ್ಟು ಏನ್ರಿ? ಈ ಎಲ್ಲಾ ಔಟರ್ ನಂಬರ್ ಪ್ಲಸ್ ಮಾಡಬೇಕು. ಎಷ್ಟಾಗುತ್ತೆ? 24 ಸೆಂಟಿಮೀಟರ್ ಆಗುತ್ತದೆ. ನಿಮಗೂ ಹಿಂಗೆ ಡೈರೆಕ್ಟ್ ಬೇಡ ಅಂದ್ರೆ ಮೆಥಡ್ ನಂಬರ್ 2 ಫಾರ್ಮುಲಾ ಟೆಕ್ನಿಕ್ ಯೂಸ್ ಮಾಡ್ರಿ. ಈ ಲೆಸನ್ಸ್ ದಲ್ಲಿ 3 ಫಾರ್ಮುಲಾಸ್, ಈ ಆಕೃತಿಯಲ್ಲಿ 3 ಫಾರ್ಮುಲಾಸ್ ನಿಮಗೂ ಗೊತ್ತಿರಬೇಕು. ಯಾವ್ಯಾವ ಫಾರ್ಮುಲಾ? ಫಸ್ಟ್ ಏರಿಯಾ ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್. ಆಮೇಲೆ ಸುತ್ತಳತೆ ಫಾರ್ಮುಲಾ 2 times L + B, ಲೆಂತ್ ಪ್ಲಸ್ ಬ್ರೆಡ್ತ್. ಆಮೇಲೆ ಮೂರನೇ ಫಾರ್ಮುಲಾ ಗೊತ್ತಿರಬೇಕು. ಯಾವ ಫಾರ್ಮುಲಾ ಅದ? ಡೈಗೊನಲ್ ಫಾರ್ಮುಲಾ. D = ವಿಕರ್ಣದ ಫಾರ್ಮುಲಾ ಗೊತ್ತಿರಬೇಕು. ವಿಕರ್ಣದ √L² + B². ಈ ಚಾಪ್ಟರ್ ದಲ್ಲಿ ಅಂದ್ರೆ ರೆಕ್ಟಾಂಗಲ್ ದಲ್ಲಿ ಈ 3 ಫಾರ್ಮುಲಾಸ್ ಗೊತ್ತಿರಬೇಕು. ಪಾಸ್ ಮಾಡ್ರಿ, 3 ಫಾರ್ಮುಲಾಸ್ ನೋಟ್ ಡೌನ್ ಮಾಡ್ರಿ. 7th ಕ್ವೆಶ್ಚನ್, ಈಸಿ ಪ್ರಶ್ನೆ. ಇಷ್ಟು ಈಸಿ ಕ್ವೆಶ್ಚನ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳಬೇಕು ವಾಟ್ ಈಸ್ ಯೋರ್ ಆನ್ಸರ್. ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳ್ರಿ. ಓಕೆ, ನಿಮ್ದು ಆನ್ಸರ್ ಏನಿದೆ? ಕ್ವಶನ್ 7 ಏನಿದೆ ಆನ್ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ರಿ. ಬರೀ 2 ಸೆಕೆಂಡ್ ಬೇಕು ಸಾಲ್ವ್ ಮಾಡಾಗ. ಕ್ವಶನ್ ನಂಬರ್ 8. ಸಮಬಾಹು ತ್ರಿಕೋಣದ ಏನಿರ್ಬೇಕು? ಮೇಜರ್ ಆಫ್ ಈಚ್ ಇಂಟೀರಿಯರ್ ಆಂಗಲ್. ಪ್ರತಿಯೊಂದು ಕೋಣ ಎಷ್ಟಿರುತ್ತೆ? ಸಮಬಾಹು ತ್ರಿಕೋಣದಲ್ಲಿ ಎಲ್ಲಾ ಸೈಡ್ಸ್ ಸೇಮ್. ಈ ಸೈಡ್, ಈ ಸೈಡ್, ಈ ಸೈಡ್ ಏನಿರುತ್ತೆ? ಸಮಾನ ಇರುತ್ತೆ. ಇದು 8 ಸೆಂಟಿಮೀಟರ್, 8 8. ಓಕೆ, ಬಟ್ ಅದಕ್ಕೆ ಕೇಳಿಲ್ಲ, ಕೋಣ ಬೇಕು. ಈ ಕೋಣ ಎಷ್ಟಿದೆ? ಈ ಕೋಣ ಎಷ್ಟು? ಈ ಕೋಣ. ಪ್ರತಿಯೊಂದು ಕೋಣ 60 60 60 ಇರುತ್ತೆ. ಎಷ್ಟು? 60 ಡಿಗ್ರಿ ಇರುತ್ತೆ. ಆಲ್ ಆಂಗಲ್ಸ್ ಆರ್ 60 ಡಿಗ್ರಿ. ಆನ್ಸರ್ ಹೇಳಬೇಕು ಆಪ್ಷನ್ ನಂಬರ್. ಇದು ಗೊತ್ತಿರಬೇಕು. ಮುಂದಿನ ಕ್ವಶನ್ ನೋಡೋಣ. ಎಕ್ಸ್ಟ್ರಾ ಕ್ವಶನ್ ನೋಡ್ರಿ. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈ ಸಮಬಾಹು ತ್ರಿಕೋಣದ ವಿಸ್ತೀರ್ಣದ ಫಾರ್ಮುಲಾ ಕೇಳಬಹುದು. ಎಕ್ಸ್ಟ್ರಾ ಕ್ವಶನ್ಸ್ ಕೊಡ್ತೇನೆ ನಿಮ್ಗೂ, ನೋಟ್ ಡೌನ್ ಮಾಡ್ರಿ ಸೈಡ್ ಬೈ ಸೈಡ್. ಏರಿಯಾ ಫಾರ್ಮುಲಾ. ಯಾವ ಫಾರ್ಮುಲಾ? ಏರಿಯಾ. ಈ ಟ್ರಯಾಂಗಲ್ ಸಮಬಾಹು ಅಂದ್ರೆ ಇಕ್ವಿಲ್ಯಾಟ್ರಲ್, √3/4 ಇಂಟು A². ಇದು ಒಂದ್ಸಲ ಸೈಡ್ ಕೊಡ್ತಾರೆ ನಿಮ್ಗೂ, ಈ ಫಾರ್ಮುಲಾ ಹಾಕಬೇಕು, ಅಲ್ಲಿಂದ ಏರಿಯಾ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್. 65% ಆಫ್ 1465 ಏನಿದೆ? 65% ಆಫ್ 1465 ಎಷ್ಟಾಗುತ್ತೆ? ಏನ್ ಮಾಡ್ರಿ, ಇನ್ ಡಿವೈಡ್ ಇನ್ ಬೇಡ, ಇಂಟು ಮಾಡೋಣ, ಆಮೇಲೆ ಡೈರೆಕ್ಟ್ಲಿ ಪಾಯಿಂಟ್ ಹಚ್ಚೋಣ. ಲೆಟ್ಸ್ ಮಲ್ಟಿಪ್ಲೈ 1465 ಇಂಟು 65 ಇಂಟು ಮಾಡ್ರಿ. 5ರಿಂದ ಹಿಂಗೆ ಬೇಸಿಕ್ ಹೆಂಗ್ ಮಾಡ್ತೀರಿ ಅದೇ ರೀತಿ ಮಾಡ್ರಿ. 5 5 25, ಇಲ್ಲಿ 2, 5 6 30, 32. ಎಷ್ಟು? 5 4 20, 20 ಮತ್ತು 3 23. 5 1 5, 5 + 2 7. ಅದಾದ ನಂತರ ಪ್ಲಸ್ 6 5 30, 3 ಇಲ್ಲಿ 6 6 36 ಪ್ಲಸ್ 3 39.
6 4s are 24, 24 plus 3, 24 plus 3 ಎಷ್ಟು 27. ಆಮೇಲೆ 6 1s are 6, 6 plus 2 8. ಪ್ಲಸ್ ಮಾಡ್ರಿ 5 2 9 plus 3 12, 14 plus 1 15, ಆಮೇಲೆ 9 95225. ಓಕೆ 95225 ನೋಡ್ರಿ 95225. ಇಲ್ಲಿ ಏನಿದೆ 100 ಡಿವೈಡೆಡ್ ಬೈ 100 ಅಂದ್ರೆ ಈ ಎರಡು ಸಂಖ್ಯೆ ಬೇಡ, ಇಲ್ಲಿ ಪಾಯಿಂಟ್ ಕೊಡಬೇಕು. ಸೊ 952.25 ಆಪ್ಷನ್ ನಂಬರ್ 2. ಯಾಕ್ರಿ ಡಿವೈಡೆಡ್ ಬೈ 100 1 2 ಎರಡು ಜೀರೋ ಇತ್ತು, ಎರಡು ಸಂಖ್ಯೆ ಬೇಡ, ಇಲ್ಲಿ ಪಾಯಿಂಟ್ ಹಚ್ಚ. ಮುಂದೆ ನೋಡೋಣ ನೆಕ್ಸ್ಟ್ ಕ್ವಶನ್. ರಾಮ್ ಹ್ಯಾಡ್ 60 ಚಾಕ್ಲೇಟ್ಸ್. ಅವನು ಅವುಗಳಲ್ಲಿ 20% ತಿಂದಿದ್ದರೆ ಎಷ್ಟು ತಿಂದಿಲ್ಲ? 20% ತಿಂದಿದರೆ ಅಂದ್ರೆ ಎಷ್ಟು ತಿಂದಿಲ್ಲ? 80%, 80%. ಹೌ ಮೆನಿ ಚಾಕ್ಲೇಟ್ಸ್ ಡಸ್ ಹಿ ಹ್ಯಾವ್ ಲೆಫ್ಟ್ ಅಂದ್ರೆ ಉಳಿದ ಚಾಕ್ಲೇಟ್ಸ್ ಎಷ್ಟಿದೆ? 20 ಹೋಗಿದೆ, ಈಗ 80%. 80% ಆಫ್ 60 ಚಾಕ್ಲೇಟ್ಸ್. ಈ 60 ಚಾಕ್ಲೇಟ್ಸ್ ಅಲ್ಲಿ 80% ಈಗ ಇದೆ ಅವ್ರ ಕಡೆ, ಅದು ಎಷ್ಟು? ಫೈನ್ ಮಾಡ್ರಿ. 80 divided by 100 into 60. 1 2 1 2 8 6 48. ಆನ್ಸರ್ ಆಪ್ಷನ್ ನಂಬರ್ 48. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಅರ್ಥ ಆಗಿದೆ ಎಲ್ಲರಿಗೆ ಅಂದ್ರೆ ಕಮೆಂಟ್ ಮತ್ತು ಲೈಕ್ ಎಲ್ಲರೂ ಮಾಡಬೇಕು. ಮಾಡಿಲ್ಲ ಅಂದ್ರೆ ಈಗ ಮಾಡ್ರಿ. ಓಕೆ, ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಡನ್. ಮುಂದಿನ ಕ್ವೆಶ್ಚನ್. ಮತ್ತು ಕ್ಲಾಸ್ ಹೆಂಗಾಗಿದೆ ಅದು ಕಮೆಂಟ್ ಬಾಕ್ಸ್ ಅಲ್ಲಿ, ಕ್ಲಾಸ್ ಆದ ನಂತರ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ ಈಸ್ ದ ಎವರೇಜ್ ಆಫ್ ಈ ಎಲ್ಲ ಸಂಖ್ಯೆ. ಸರಾಸರಿ ಏನಿದೆ, ಸರಾಸರಿ ನೀವು ಮಾಡಬೇಕು. ಅವರೇಜ್ ಅಂದ್ರೆ ಎಲ್ಲಾ ನಂಬರ್ಸ್ಗೆ ಪ್ಲಸ್ ಮಾಡ್ರಿ, ಡಿವೈಡೆಡ್ ಬೈ ನಂಬರ್ಸ್. ಎಲ್ಲಾ ಸಂಖ್ಯೆ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಎಲ್ಲ ಪ್ಲಸ್ ಮಾಡ್ರಿ, ಡಿವೈಡೆಡ್ ಬೈ 1 2 3 4. ಎಸ್ ಮಾಡ್ತೀರಿ? ಮಾಡೋಣ. ಎಲ್ಲ ಪ್ಲಸ್ ಮಾಡ್ರಿ. ಈಗ ಸ್ಟೂಡೆಂಟ್ಸ್ ಅದಾರ, ಅಡಿಷನ್ ಮಾಡಿರಿ ಎಲ್ಲ ಸಂಖ್ಯೆ ಎಷ್ಟು ಬರುತ್ತೆ ಹೇಳ್ರಿ? ಅಡಿಷನ್ ಇದು ಅಡಿಷನ್ ಪ್ಲಸ್ ಮಾಡ್ರಿ, ಎಲ್ಲ ಎಷ್ಟು ಬಂದಿದೆ? 816. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ? 1 2 3 4. 4 ಅಂತ ಡಿವೈಡ್ ಮಾಡಬೇಕು. 4 ಒಂದೇ 4, 4 2 8. ಈಗ 4 4ಲೇ ಹೇಳಬೇಡ, 4 ಕಡಿಮೆ ಸಂಖ್ಯೆ ಅಂದ್ರೆ 0 ಕೊಡಬೇಕು. ಆಮೇಲೆ ಈ ಎರಡು ತಗೋರಿ, 4 4 16. 204 ಆಪ್ಷನ್ ನಂಬರ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸಿಂಪಲ್ ಕ್ವೆಶ್ಚನ್ ಇದೆ ಇದು. ನೀವು ಕಮೆಂಟ್ ಬಾಕ್ಸ್ ಬಾಡ್ ಮಾಸ್ ಫಸ್ಟ್ ಆಫ್ ಆಲ್ ನೀವು ಎಲ್ಲಿ ಮಾಡ್ರಿ? ಇಂಟು ಮಾಡ್ರಿ. ಈ ಎರಡು ಸಂಖ್ಯೆ ಇಂಟು ಮಾಡ್ರಿ, -12 ಮಾಡ್ರಿ. ಏನ್ ಬರುತ್ತೆ ಆನ್ಸರ್? ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳಬೇಕು, ಮಾಡ್ಬೇಕು. ಎವ್ರಿ ಒನ್ ಕಮೆಂಟ್ ಮಾಡ್ರಿ. ಪಾಸ್ ಮಾಡ್ರಿ. ನೀವು ಮಾಡಿಲ್ಲ ಅಂದ್ರೆ ತಗೋರಿ ಕಮೆಂಟ್ ಮಾಡ್ರಿ. 20 men ಟೈಮ್ ಅಂಡ್ ವರ್ಕ್ ದ ಕ್ವೆಶ್ಚನ್. 20 ಪುರುಷರು 10 ದಿನ ಕೆಲಸ ಮಾಡಿ ಇಷ್ಟು ಏನ್ರಿ ಸ್ಯಾಲ್ರಿ ಅವರು ತಗೋತಾರೆ. 26 ಪುರುಷರಿಗೆ 17 ದಿನಕ್ಕೆ ಎಷ್ಟು ಕೊಡಬೇಕು? ಏನ್ರಿ ಯಾವ ಕಾನ್ಸೆಪ್ಟ್? MDH ಆರ್ PWD ಯಾವುದೇ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ರಿ. PW ಎಷ್ಟು? 20 ಪುರುಷರು 10 ದಿನ, ಇದು ಪುರುಷ. ಪಿ ಅಂದ್ರೆ ಪುರುಷರು, ದಿನ ಎಷ್ಟು ಕೊಟ್ಟಾರ? 10 ದಿನ. 10 ದಿನ ಎಷ್ಟು ಸ್ಯಾಲರಿ ಅವರಿಗೆ ಸಿಗುತ್ತೆ? 71,800. ಓಕೆ. ಡಬ್ಲ್ಯೂ ಅಂದ್ರೆ ವರ್ಕ್, ಇಲ್ಲ ಅಂದ್ರೆ ಸ್ಯಾಲರಿ, ವೇಜಸ್. ವರ್ಕ್ ಆರ್ ವೇಜ್ ಅಂದ್ರೆ ಇಲ್ಲೇ ಹಾಕ್ಬೇಕು. ರುಪೀಸ್ ಕೊಟ್ಟಾರನ ಇಲ್ಲೇ ಹಾಕ್ರಿ. ಎಸ್. ಆಮೇಲೆ 26 ಪುರುಷರಿಗೆ 17 ದಿನದ ಎಷ್ಟು ವೇಜ್ ಸಿಗುತ್ತೆ? ವೇಜ್ ಅಂದ್ರೆ ಇಂಗ್ಲಿಷ್ ವರ್ಡ್ ವೇಜ್. ವೇಜ್ ಅಂದ್ರೆ ಸ್ಯಾಲ್ರಿ. ಏನ್ರಿ ಕ್ರಾಸ್ ಮಲ್ಟಿಪ್ಲೈ ಹೋಗ್ಬೇಕು ನೋಡ್ರಿ. ಹಿಂಗ 26 ಇಂಟು 71,800 ಇಂಟು 17 ಡಿವೈಡೆಡ್ ಬೈ ಉಳಿದ ಸಂಖ್ಯೆ. ಈಗ ಉಳಿದ ಸಂಖ್ಯೆ ಏನೇನಿದೆ? ಉಳಿದ ಸಂಖ್ಯೆ ಸರ್ ಎಲ್ಲ ಸಂಖ್ಯೆ ಉಳಿದ ಸಂಖ್ಯೆ 20 ಕ್ವಶನ್ 10 ಇಲ್ಲಿ ಹಾಕ್ರಿ. 20 ಕ್ವಶನ್ ಬರೋದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ 10 ಬರೀರಿ. ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಗೆಟ್ ದಿ ಆನ್ಸರ್. ಈ 0 ಹೋಗಿದೆ, ಈ 2 0 ಹೋಗಿದೆ. 2 1s are 2, 2 into 13. ಎಸ್. ಆಮೇಲೆ ಸಿಂಪ್ಲಿಫೈ ಮಾಡಿ.
7 is the 56, 6 is the 18, ಲಾಸ್ಟ್ 8 ಬಹಳ ಆಪ್ಷನ್ಸ್ ಇದೆ, ಆಮೇಲೆ 0 ಇಲ್ಲ. ಸೊ ಯಾವ ಆಪ್ಷನ್ಗೆ ಟಿಕ್ ಮಾಡೋಣ? ಆಪ್ಷನ್ 1 ಆರ್ ಆಪ್ಷನ್ ನಂಬರ್ 2 ಬರುತ್ತೆ ನೋಡಿ. ಮಲ್ಟಿಪ್ಲೈ ಮಾಡ್ರಿ. ಎಸ್, 13 ಇಂಟು ಇದು ಮಲ್ಟಿಪ್ಲಿಕೇಶನ್ ಎಷ್ಟು? ಆನ್ಸರ್ ಏನಿದೆ? ಆಪ್ಷನ್ ಎ ಬರುತ್ತೆ. ಮಲ್ಟಿಪ್ಲೈ ಮಾಡ್ರಿ ಫಾಸ್ಟ್. ಈ 13 ಇಂಟು 17 ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ನಂಬರ್. ಮಲ್ಟಿಪ್ಲಿಕೇಶನ್ ನೀವು ಮಾಡಬೇಕು ಅಂದ್ರೆ ನಿಮಗೂ ಪ್ರಾಕ್ಟೀಸ್ ಆಗುತ್ತದೆ. ಎವ್ರಿ ಒನ್ ಡೂ ದ ಮಲ್ಟಿಪ್ಲಿಕೇಶನ್ ಮಾಡ್ರಿ. ತಗೋರಿ, ಬೇಕ್ ಪೇಜ್ ಸಿಂಪ್ಲಿಫೈ ಮಾಡ್ರಿ, ನೋಡ್ರಿ ಎಷ್ಟು ಆನ್ಸರ್ ಬರುತ್ತೆ. ನಮ್ದು ಸ್ಟೂಡೆಂಟ್ಸ್ ಹೇಳೋ ಆನ್ಸರ್ ಕರೆಕ್ಟ್ ಇದೆ, ನೀವು ಚೆಕ್ ಮಾಡ್ರಿ, ವೆರಿಫೈ ಮಾಡ್ರಿ. 14th ಕ್ವಶನ್ ಸಿಂಪ್ಲಿಫಿಕೇಶನ್ ಇದೆ. 81/3 ಇಂಟು 27/, 3 3 9, 3 3 9, 9 3 27, 9 ಬರುತ್ತೆ, 9 1 9 3 20. 81 ಇಂಟು 3 ಎಷ್ಟು? 81 ಇಂಟು 3 ಮಾಡ್ರಿ ನೀವು, 243 ಬರುತ್ತೆ ನಮ್ದು ಆಪ್ಷನ್ ನಂಬರ್. That's the answer for last question, 15th question. ಈಗಿನ ಜನಸಂಖ್ಯೆ, ಒಂದು ಹಳ್ಳಿಯ ಈಗಿನ ಜನಸಂಖ್ಯೆ 17,000. ಮುಂದಿನ ವರ್ಷದಲ್ಲಿ ಜನಸಂಖ್ಯೆ 25% ಹೆಚ್ಚಾದರೆ ಆ ವರ್ಷದ ಕೊನೆಯಲ್ಲಿ ಜನಸಂಖ್ಯೆ ಎಷ್ಟಾಗುತ್ತೆ? ಜನಸಂಖ್ಯೆಯಲ್ಲಿ ಒಂದು ಬೇಸಿಕ್ ಬೆಸ್ಟ್ ಮೆಥಡ್ ನಿಮ್ಗೆ ಹೇಳ್ತೇನೆ ನೋಡ್ರಿ. 17,000 ಬರೀರಿ, ಒಂದು ವರ್ಷ ಆದ ನಂತರ ಅಂದ್ರೆ ಒಂದ್ಸಲ 100 ಬರೀರಿ ಕೆಳಗಡೆ, ಆಮೇಲೆ 25% ಪ್ಲಸ್ ಮಾಡ್ರಿ. ಈ ಸಂಖ್ಯೆಯಲ್ಲಿ 25% ಪ್ಲಸ್ ಮಾಡ್ರಿ, ಎಷ್ಟು ಬರುತ್ತೆ? 125. ಎಷ್ಟು ಮಾಡಬೇಕು? ಸಪೋಸ್ 2 ವರ್ಷ ಆದ ನಂತರ ಕೇಳಾರಿ, 2 ವರ್ಷ ಆಫ್ಟರ್ 2 years ಇನ್ನೊಂದ್ಸಲ ಬರೀಬೇಕು. ಇನ್ 200 125. 3 ವರ್ಷ ಆದ ನಂತರ ಕೇಳ್ತಾರ, ಸೇಮ್ 100 100 100 3 ಸಲ. 1 ವರ್ಷ ಕೊನೆಯಲ್ಲಿ ಅಂದ್ರೆ ಬರೀ 1 ಸಲ. ಕಡಿಮೆ ಆಗಿದೆ ಅಂದ್ರೆ ಮೈನಸ್, ಹೆಚ್ಚು ಆಗಿದೆ ಅಂದ್ರೆ ಪ್ಲಸ್. 100 ಮತ್ತು ಇದು ಕ್ಯಾನ್ಸಲ್, 100 ಮತ್ತು ಇದು 17 ಮಗ್ಗಿ ಬರುತ್ತೆ. ಎಸ್ ಬರುತ್ತದೆ ಅಂದ್ರೆ ಡೈರೆಕ್ಟ್ 0 ಹಚ್ಚ್ರಿ. 17 5 85, 17 2 34, 34 ಮತ್ತು 8 42. 17 2 34 ಪ್ಲಸ್ 8 ಎಷ್ಟು ಆಗಿದೆ? 42. 17 1 17 ಪ್ಲಸ್ 4 20, 21,250 ನಮ್ದು ಆನ್ಸರ್ ಆಪ್ಷನ್ ನಂಬರ್ ಡಿ ಇಸ್ ದಟ್. I hope everyone understood this logic. ಯೂಸ್ ಮಾಡ್ರಿ ಅಂಡ್ ಬರೀರಿ ಎಕ್ಸ್ಟ್ರಾ ಪಾಯಿಂಟ್ಸ್ ಆಲ್ಸೋ. ಕ್ಲಾಸ್ ಹೆಂಗಾಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡ್ರಿ, ಕಮೆಂಟ್ ಮಾಡಬೇಕು. ಸೊ ನೀವೆಲ್ಲರೂ ಮಾಡ್ರಿ ಕಮೆಂಟ್ಸ್. ನೆಕ್ಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ನಿಮ್ಗೂ ಬೇಕು ವಿಡಿಯೋ ಅಂದ್ರೆ 2025 ಶಿಫ್ಟ್ ನಂಬರ್ 2 ಕ್ವಶನ್ಸ್, 15 ಕ್ವಶನ್ಸ್ ಆಲ್ರೆಡಿ ರೆಡಿ ಇದೆ. ಸೊ ದ್ಯಾಟ್ ಕ್ವಶನ್ಸ್ ಆಲ್ಸೋ ವಿ ವಿಲ್ ಸಾಲ್ವ್. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ನಿಮ್ಗೂ ಇಂತಹ ಕ್ಲಾಸ್ ಅಗ್ನಿವೇದ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಹಳೆ ವರ್ಷದ ಎಲ್ಲಾ ಕ್ವಶನ್ ಪೇಪರ್ಸ್ ಬೇಕಾದ ನಿಮ್ಗೂ ಟ್ರೈ ಮಾಡ್ತೇನೆ. ಮಿನಿಮಮ್ 10 ಕ್ವಶನ್ ಪೇಪರ್ಸ್ ಆಫ್ ಪ್ರೀವಿಯಸ್ ಇಯರ್ ಒರಿಜಿನಲ್ ಕ್ವಶನ್ ಪೇಪರ್ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಹೇಳಬೇಕು. ಸೊ ದೀಸ್ 15 ಕ್ವಶನ್ಸ್ ಆರ್ ಆಫ್ ಶಿಫ್ಟ್ ನಂಬರ್ 1. ಓಕೆ ಎವ್ರಿವನ್, ಜೈ ಹಿಂದ್, ನಮಸ್ಕಾರ, ಥ್ಯಾಂಕ್ ಯು.